ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋ ಮೂಲಕ ನಿಮಗೆಲ್ಲರಿಗೂ ಮನೆಯಲ್ಲಿಯೇ ಕುಳಿತುಕೊಂಡು ಅಂಚೆ ಕಚೇರಿಯಲ್ಲಿ ಬಿಟ್ಟಿರುವ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕಬೇಕು ಅನ್ನೋದನ್ನು ಕಲಿಸ್ತೀನಿ. ಮೊದಲಿಗೆ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನು ಕಲಿಸ್ತೀನಿ. ನೀವು ಫಾಲೋ ಅಪ್ ಮಾಡಿದ್ರೆ ಸಾಕು, ನೀವು ಪೂರಾ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು. ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವುದೇ ಒಂದು ಇಂಟರ್ನೆಟ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ ಸ್ನೇಹಿತರೆ. ನಾನು ಕೂಡ ಓಪನ್ ಮಾಡಿಕೊಳ್ತಾ ಇದ್ದೀನಿ. ಇದು ಅಫಿಷಿಯಲ್ ವೆಬ್ಸೈಟ್ ಇದೆ. ವೆಬ್ಸೈಟ್ ಹೆಸರು ಬಂದ್ಬಿಟ್ಟು ಆ್ಯಪ್ ಡಾಟ್ ಇಂಡಿಯಾ ಪೋಸ್ಟ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಸ್ಲ್ಯಾಶ್ ಅಲ್ಲಿ ಜಿ ಡಿ ಕ್ಯಾಂಡಿಡೇಟ್ಸ್ ಅಂತ ಇದೆ. ಆದರೆ ಇದು ವೆಬ್ಸೈಟ್ ಲಿಂಕನ್ನು ನಾನು ನಿಮಗೋಸ್ಕರ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೀನಿ. ಅದರ ಮೂಲಕ ನೀವು ಈ ವೆಬ್ಸೈಟ್ ಪೇಜ್ಗೆ ಡೈರೆಕ್ಟ್ ಬರ್ಬೋದು ಸ್ನೇಹಿತರೆ. ಇಲ್ಲಿ ನಿಮ್ಮ ಹತ್ರ 2 ಆಪ್ಷನ್ ಇದೆ. ಮೊದಲ ಆಪ್ಷನ್ ಬಂದ್ಬಿಟ್ಟು ಕ್ಯಾಂಡಿಡೇಟ್ ಲಾಗಿನ್, ಎರಡನೇ ಆಪ್ಷನ್ ಬಂದ್ಬಿಟ್ಟು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ. ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನನ್ನು ಕ್ಲಿಕ್ ಮಾಡಿ. ಈಗ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು. ಒ ಟಿ ಪಿ ಬರುತ್ತೆ ಸ್ನೇಹಿತರೆ. ಒ ಟಿ ಪಿ ಬಂದಾಗ ನೀವು ಅದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ವೆರಿಫೈ ಒ ಟಿ ಪಿಯನ್ನು ಕ್ಲಿಕ್ ಮಾಡಿ. ಅದಾದ ನಂತರ ನೀವು ನಿಮ್ಮ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಸೆಂಡ್ ಒ ಟಿ ಪಿಯನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಇಮೇಲ್ ಮತ್ತು ಮೊಬೈಲ್ನ ಎರಡೂ ಒ ಟಿ ಪಿಯನ್ನು ವೆರಿಫೈ ಮಾಡಿಕೊಳ್ಳಬೇಕು ಸ್ನೇಹಿತರೆ. ವೆರಿಫೈ ಮಾಡಿಕೊಂಡ ತಕ್ಷಣ ನೀವು ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಅಂತ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸ್ ಅಂತ ಬರುತ್ತೆ. ಬೇಸಿಕ್ ಇನ್ಫಾರ್ಮೇಶನ್ಗಳನ್ನ ಎಂಟ್ರಿ ಮಾಡಿಕೊಳ್ಳೋದಿರುತ್ತೆ. ಫಾರ್ ಎಕ್ಸಾಂಪಲ್ ಅವರ ಹೆಸರು ನೀವು ನೋಡಬಹುದು. ಇಲ್ಲಿ ಅಪ್ಲಿಕೆಂಟ್ ನೇಮ್ ಅಂತ ಇದೆ, ಡೇಟ್ ಆಫ್ ಬರ್ತ್ ಅಂತ ಇದೆ, ಜೆಂಡರ್ ಅಂತ ಇದೆ ಮತ್ತು ಫಾದರ್ ನೇಮ್, ಮದರ್ ನೇಮ್ ಮತ್ತು ಕಮ್ಯುನಿಟಿ. ನಾವು ಒಂದೊಂದಾಗಿ ಆಪ್ಷನ್ ಅನ್ನ ಫಿಲ್ ಮಾಡ್ತೀನಿ ಸ್ನೇಹಿತರೆ. ಮೊದಲ ಆಪ್ಷನ್ ಬಿಟ್ಟು ನೇಮ್ ಅಂತ ಇದೆ. ನೀವು ಯಾರ ಅಪ್ಲಿಕೇಶನ್ ಅಪ್ಲೈ ಮಾಡುತ್ತಿದ್ದೀರಾ ಅವರ ಹೆಸರನ್ನು ಟೈಪ್ ಮಾಡಿ. ಅದಾದ ತಕ್ಷಣ ಅವರ ಡೇಟ್ ಆಫ್ ಬರ್ತ್, ಮಂತ್, ಡೇಟ್ ಮತ್ತೆ ಜೆಂಡರ್, ನೆಕ್ಸ್ಟ್ ತಂದೆ ಹೆಸರು, ತಾಯಿ ಹೆಸರು ಮತ್ತು ಕಮ್ಯುನಿಟಿ. ಕಾಸ್ಟ್, ನಿಮ್ಮ ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸರಿಯಾಗಿ ನೋಡಿ ಸ್ನೇಹಿತರೆ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್, ಫಾದರ್ ನೇಮ್, ಮದರ್ ನೇಮ್ ಮತ್ತು ಕಮ್ಯುನಿಟಿ. ಕಂಪ್ಲೀಟ್ ರಿಜಿಸ್ಟ್ರೇಷನ್. ಇದು ಕೆಲವೊಂದು ಸರಿ ಈಗ ನಮ್ಮ ಹತ್ರ ನೀವು ನೋಡಬಹುದು ಅಂಡರ್ ಪ್ರೋಗ್ರೆಸ್ ಅಂತ ತೋರಿಸ್ತಾ ಇದೆ. ಇದು ಕೆಲವೊಂದು ಸರಿ ವೆಬ್ಸೈಟ್ ಸರ್ವರ್ ಲೋಡ್ ಇರೋದರಿಂದ ಈ ರೀತಿ ಬರುತ್ತೆ. ನೀವು ವೇಟ್ ಮಾಡಿಕೊಳ್ಳಬೇಕು. ಅಲ್ಲಿ 10 ನಿಮಿಷದಲ್ಲಿ ಇಲ್ಲಿ ಬರೆದಿದೆ. ಈಗ ಯುವರ್ ರಿಜಿಸ್ಟ್ರೇಷನ್ ಹ್ಯಾಸ್ ಬಿನ್ ಇನ್ಸ್ಟೆಡ್ ಸಕ್ಸಸ್ಫುಲಿ. ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂಡ್ ಪಾಸ್ವರ್ಡ್ ವಿಲ್ ಬಿ ಸೆಂಟ್ ಆನ್ ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ವಿತಿನ್ 10 ಮಿನಿಟ್ಸ್. ನಮ್ಮ ಮೊಬೈಲ್ಗೂ ಕೂಡ ರಿಜಿಸ್ಟ್ರೇಷನ್ ಐಡಿ ಮತ್ತು ಪಾಸ್ವರ್ಡ್ ಬಂದಿದೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರ್ ಮೊಬೈಲ್ಗೆ ಬಂದಿದೆ. ಅದರ ಮೂಲಕ ನಾನು ಪಾಸ್ವರ್ಡ್ ಅನ್ನ ಫಾರ್ಗೆಟ್ ಮಾಡಲಿದ್ದೇನೆ. ಓಕೆ, ಇಲ್ಲಿ ಕ್ಯಾಂಡಿಡೇಟ್ ಲಾಗಿನ್ ಅನ್ನ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಬರುತ್ತೆ. ನಾನು ರೀಸೆಟ್ ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ. ನಂಬರ್ ಅನ್ನ ಟೈಪ್ ಮಾಡ್ತೇನೆ. ಸೆಂಡ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ತೇನೆ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಸ್ನೇಹಿತರೆ. ಇಲ್ಲಿ ಎಂಟ್ರಿ ಮಾಡಿಕೊಳ್ಳಬೇಕು. ಒ ಟಿ ಪಿ ಅನ್ನ ಎಂಟ್ರಿ ಮಾಡದಲ್ಲಿ ಒ ಟಿ ಪಿ ಅನ್ನ ಕ್ಲಿಕ್ ಮಾಡಿ ಸೆಟ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ಇದರಲ್ಲಿ ನಿಮಗೆ ಮೊದಲ ಅಕ್ಷರ ಕ್ಯಾಪಿಟಲ್ ಇಡಿ. ಅದಾದ ತಕ್ಷಣ ಇದರಲ್ಲಿ ಒಂದು ಸಿಂಬಾಲ್, ಒಂದು ನಂಬರ್ ಎಲ್ಲಾನ ಯೂಸ್ ಮಾಡಿ. ಕ್ಯಾಪಿಟಲ್, ಸ್ಮಾಲ್, ನಂಬರ್ ಮತ್ತು ಸಿಂಬಾಲ್ ಎಲ್ಲಾನ ಯೂಸ್ ಮಾಡಿ ಚೇಂಜ್ ಪಾಸ್ವರ್ಡ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ತೋರಿಸ್ತಾ ಇದೆ ಸಕ್ಸಸ್, ಯು ಹ್ಯಾವ್ ಅಪ್ಡೇಟೆಡ್ ಯುವರ್ ಪಾಸ್ವರ್ಡ್. ಮತ್ತೆ ಕ್ಯಾಂಡಿಡೇಟ್ ಲಾಗಿನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ರೊಸೀಡ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನನ್ನ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಟೈಪ್ ಮಾಡ್ತೀನಿ ಸ್ನೇಹಿತರೆ. ಟೈಪ್ ಮಾಡಿದ್ರ ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ ಅನ್ನ ಟೈಪ್ ಮಾಡಬಹುದು. ಇಲ್ಲಿ ಲಾಗಿನ್ ಆಗುವ ವೇಳೆಯಲ್ಲಿ ಕೂಡ ಒಂದು ಒ ಟಿ ಪಿ ನಿಮ್ಮ ಮೊಬೈಲ್ಗೆ ರಿಸೀವ್ ಆಗುತ್ತೆ ಸ್ನೇಹಿತರೆ. ಎಂಟ್ರಿ ಮಾಡಿ ಮತ್ತೆ ವೆರಿಫೈ ಅಂಡ್ ಲಾಗಿನ್ ಅನ್ನ ಕ್ಲಿಕ್ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಇದ್ದಲ್ಲಿ ಸ್ನೇಹಿತರೆ ಒ ಟಿ ಪಿ ಸ್ಲೋ ಆಗಿ ಬರುತ್ತೆ. ವೆರಿಫೈ ಟು ಲಾಗಿನ್ ಅಂತ ಕ್ಲಿಕ್ ಮಾಡ್ತಾ ಇದೆ. ಇಲ್ಲಿ ನೀವು ನೋಡಬಹುದು ಸ್ನೇಹಿತರೆ, ಅಪ್ಲೈ ಆನ್ಲೈನ್, ಮೈ ಅಪ್ಲಿಕೇಶನ್, ರಿಜಿಸ್ಟರ್ ಕಂಪ್ಲೈಂಟ್ ಇವೆಲ್ಲ ಆಪ್ಷನ್ಸ್ಗಳು ನಾವು ಇಲ್ಲಿ ನೋಡಬಹುದು. ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ 16 ಫೆಬ್ರವರಿ 2026 ಅಂತ. ಈಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಅಪ್ಲೈ ಆನ್ಲೈನ್. ಅಪ್ಲೈ ಆನ್ಲೈನ್ನಲ್ಲಿ ನೀವು ಕ್ಲಿಕ್ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಅಪ್ಲೈ ಫಾರ್ ಜಿ ಡಿ ಎಸ್ ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್ ನೀವು ಆಲ್ರೆಡಿ ಎಂಟ್ರಿ ಮಾಡಿದಿರಲ್ವ, ಹೆಸರಾಗಿರ್ಬೋದು, ತಂದೆ ಹೆಸರಾಗಿರ್ಬೋದು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್, ಜೆಂಡರ್ ಮತ್ತು ಮೊಬೈಲ್ ನಂಬರ್, ಅದರ ಜೊತೆ ಇಮೇಲ್ ಐ ಡಿ ಇವೆಲ್ಲ ಆಪ್ಷನ್ಸ್ಗಳು ಮತ್ತು ಕ್ಯಾಟಗರಿ ಇವೆಲ್ಲನ ನೀವು ರಿವೆರಿಫೈ ಮಾಡ್ಕೊಳ್ಳಬಹುದು ಸ್ನೇಹಿತರೆ. ಅದಾದ ತಕ್ಷಣ ನಿಮ್ಮ ಮೆರಿಟಲ್ ಸ್ಟೇಟಸ್, ಇದರಲ್ಲಿ ನೀವು ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್, ಸಿಂಗಲ್ ಆಗಿದ್ದರೆ ಸಿಂಗಲ್. ಅದಾದ ತಕ್ಷಣ ನೀವು ಅಂಗವಿಕಲ ಅಥವಾ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದರೆ ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ಇದ್ದಲ್ಲಿ ನೋ. ಅದಾದ ತಕ್ಷಣ ನೀವು ಎಂಪ್ಲಾಯ್ಮೆಂಟ್ ಆಲ್ರೆಡಿ ನೀವು ಪೋಸ್ಟ್ ಆಫೀಸ್ನಲ್ಲಿ ಜಾಬ್ ಮಾಡ್ತಾ ಇದ್ದರೆ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದರೆ ನೋ ಸ್ನೇಹಿತರೆ. ಅದಾದ ತಕ್ಷಣ ಇಲ್ಲಿ ಆಪ್ಷನ್ ಬಂದುಬಿಟ್ಟು ಅಡ್ರೆಸ್ ಡೀಟೇಲ್ಸ್ ಅಂತ ಇದೆ. ನಿಮ್ಮ ಅಡ್ರೆಸ್ಸನ್ನು ನೀವು ಕೂಡ ಟೈಪ್ ಮಾಡಿಕೊಳ್ಳಬಹುದು. ನೀವು ಕೂಡ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಆ ಟೈಪ್ ಮಾಡಿಕೊಳ್ಳೋ ಮೂಲಕ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಪಿನ್ ಕೋಡನ್ನು, ನಿಮ್ಮ ಏರಿಯಾ ಪಿನ್ ಕೋಡನ್ನು ನೀವು ಟೈಪ್ ಮಾಡಿಕೊಳ್ಳಬೇಕು. ಟೈಪ್ ಮಾಡಿಕೊಂಡ್ರೆ ಅದು ಸ್ವಲ್ಪ ಲೋಡ್ ಆಗುತ್ತೆ ಸ್ನೇಹಿತರೆ. ಆಟೋಮೆಟಿಕ್ ಎಲ್ಲ ಡಾಟಾನ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು
ಪರ್ಮನೆಂಟ್ ಅಡ್ರೆಸ್ ಎರಡೂ ಸೇಮ್ ಇದ್ದಲ್ಲಿ ಇಲ್ಲಿ ಒಂದು ಆಪ್ಷನ್ ಟಿಕ್ ಮಾಡಬೇಕು. ಸೇಮ್ ಆಸ್ ಪ್ರೆಸೆಂಟ್ ಟಿಕ್ ಮಾಡಿ ನೀವು ಕ್ಲಿಕ್ ಮಾಡಬಹುದು ಸೇವ್ ನೆಕ್ಸ್ಟ್. ಸೇವ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನೀವು ಎರಡನೇ ಆಪ್ಷನ್ಗೆ ಬರುತ್ತೀರಿ ಎಜುಕೇಷನ್ ಡೀಟೇಲ್ಸ್. ಈಗ ನೀವು ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬಂದ್ಬಿಟ್ಟು ಮೊದಲನೇದು ಸರ್ಕಲ್ ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತೆ. ಅದರ ಜೊತೆಗೆ ಸ್ನೇಹಿತರೆ ಇಲ್ಲಿ ಪಾಸಿಂಗ್ ಇಯರ್, ಯಾವ ಇಯರ್ ನೀವು ಪಾಸ್ ಆಗಿದ್ದೀರಾ ಅಲ್ಲಿ ಎಲ್ಲ ಮೆನ್ಷನ್ ಇರುತ್ತೆ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ. ನಿಮ್ಮ ಎಸ್ ಎಲ್ ಸಿ ಇಯರ್ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದಾದ ತಕ್ಷಣ ಬೋರ್ಡ್ ಆಫ್ ನಿಮ್ಮ ಯಾವ ಬೋರ್ಡ್ ಇದೆ, ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ 2014 2024 ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅದಾದ ತಕ್ಷಣ ನಿಮ್ಮ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಟೈಪ್ ಮಾಡಿಕೊಳ್ಳಬೇಕಾಗುತ್ತದೆ. ಇದು ಕರೆಕ್ಟಾಗಿ ನೋಡಿಕೊಳ್ಳಬೇಕು ಸ್ನೇಹಿತರೆ. ಯಾವುದೇ ಮಿಸ್ಟೇಕ್ಸ್ಗಳನ್ನು ಅಪ್ಲಿಕೇಶನ್ ತುಂಬುವಲ್ಲಿ ಮಾಡಿಕೊಳ್ಳಬಾರದು. ಅದರ ಜೊತೆಗೆ ನೀವು ನಿಮ್ಮ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಮೊದಲ ಸಬ್ಜೆಕ್ಟ್ ಬಂದುಬಿಟ್ಟು ಸೈನ್ಸ್ ಅಂತ ಇರುತ್ತೆ ಸ್ನೇಹಿತರೆ. ಸೈನ್ಸ್ನಲ್ಲಿ ನೀವು ಎಷ್ಟು ತೊಗೊಂಡಿದ್ದೀರಾ ಅದನ್ನು ಎಂಟ್ರಿ ಮಾಡಿಕೊಳ್ಳಬೇಕು. ಅದರ ಜೊತೆಗೆ ಎರಡನೇ ಆಪ್ಷನ್ ಬಂದುಬಿಟ್ಟು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಕನ್ನಡ ಮೀಡಿಯಮ್ ಇದ್ದಲ್ಲಿ ಕನ್ನಡ ಅಂತ ಬರುತ್ತೆ, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಇದ್ದಲ್ಲಿ ಇಂಗ್ಲೀಷ್ ಅಂತ ಬರುತ್ತೆ. ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸ್ನೇಹಿತರೆ, ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್, ಮೂರನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್. ನಾಲ್ಕನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಸ್ನೇಹಿತರೆ ಸೋಷಿಯಲ್ ಸೈನ್ಸ್. ಅದರ ಜೊತೆಗೆ ಎರಡನೇ ಸಬ್ಜೆಕ್ಟ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಿದ್ರೆ ನೀವು ನಿಮ್ಮ ಮೀಡಿಯಂ ಮುಖಾಂತರ ಇಲ್ಲಿ ಚೇಂಜ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಮೀಡಿಯಂ ಪ್ರಕಾರ ಕನ್ನಡ ಮೀಡಿಯಂಗೋಸ್ಕರ ಹೇಳ್ತಾ ಇದ್ದೀನಿ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅದರ ಜೊತೆಗೆ ನೀವು ನಿಮ್ಮ ಇಂಗ್ಲೀಷ್ ಭಾಷೆಯಲ್ಲಿ ಎಷ್ಟು ಸ್ಕೋರ್ ಮಾಡಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಿ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ನಿಮ್ಮ ಎಲ್ಲ ಮಾರ್ಕ್ಸ್ಗಳು ನೀವು ಎಂಟ್ರಿ ಮಾಡಿಕೊಳ್ಳುವ ಮೂಲಕ ನೀವು ಒಂದ್ಸರಿ ರೀಚೆಕ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ರೈಟ್, ಎಲ್ಲ ಕರೆಕ್ಟಾಗಿ ಚೆಕ್ ಮಾಡಿದ್ರೆ ನೀವು ಕೂಡ ಇಲ್ಲಿ ನಿಮ್ಮ CGPA ಸ್ಕೋರ್ ಇಫ್ ಅವೈಲೇಬಲ್ ಇದ್ದರೆ, ಇಲ್ಲಾಂದರೆ ನೀವು ಕ್ಲಿಕ್ ಮಾಡಲಾರ್ದೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೋದು. ಸರ್ ಇಲ್ಲಿ ಏನು ಆಪ್ಷನ್ ಇದೆ, ಹ್ಯಾವ್ ಯು ಸ್ಟಡಿಡ್ ಎನಿ ಅಡಿಷ್ನಲ್ ಲ್ಯಾಂಗ್ವೇಜ್ ಅದರ್ ದೆನ್ ಒನ್ಸ್ ಮೆನ್ಷನ್ಡ್ ಅಬೌವ್. ನೀವು ಇದರಲ್ಲಿ ಯಾವುದಾದರೂ ಬೇರೆ ಭಾಷೆ ಕಲ್ತಿದ್ದೀರಾ ಇಲ್ಲಿ ಮೆನ್ಷನ್ ಮಾಡಿದ್ದು ಬಿಟ್ಟು, ಕಲ್ತಿದ್ರೆ ಎಸ್ ಅಂತ ಹೇಳಿ, ಇಲ್ಲಾಂದರೆ ನೋ ಮತ್ತು ಸೇವ್ ನೆಕ್ಸ್ಟ್. ನಿಮ್ಮ ಎರಡನೇ ಆಪ್ಷನ್ ಕೂಡ ಸೇವ್ ಆಗಿದೆ ಸ್ನೇಹಿತರೆ, ಎಜುಕೇಷನಲ್ ಡೀಟೇಲ್ಸ್. ಈ ಮೂರನೇ ಆಪ್ಷನ್ ಬಂದ್ಬಿಟ್ಟು ಪೋಸ್ಟ್ ರೆಫರೆನ್ಸ್ ಅಂತ ಇದೆ. ಪೋಸ್ಟ್ ರೆಫರೆನ್ಸಲ್ಲಿ ನೀವು ಕ್ಲಿಕ್ ಮಾಡಿಕೊಳ್ಳಬಹುದು ನಿಮ್ಮ ಪೋಸ್ಟ್. ಈ ಕರ್ನಾಟಕದಲ್ಲಿ ನಿಮ್ಮ ಜಿಲ್ಲೆ ಯಾವುದು ಸ್ನೇಹಿತರೆ, ನಿಮ್ಮ ಡಿವಿಷನ್ ಯಾವುದು ನೀವು ಸೆಲೆಕ್ಟ್ ಮಾಡಿಕೊಳ್ಳಬಹುದು. ನಾವು ಕಲಬುರಗಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ನಿಮ್ಮ ಜಿಲ್ಲೆ ಯಾವುದಂತ ನೀವು ಕಾಮೆಂಟ್ ಮಾಡಬಹುದು. ಯಾವ ಜಿಲ್ಲೆಯಿಂದ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ನೀವು ಕಾಮೆಂಟ್ ಮಾಡಿ ತಿಳಿಸಬಹುದು ನಮ್ಮ ವ್ಯೂವರ್ ಯಾವ ಜಿಲ್ಲೆಯಿಂದ ಇದ್ದಾರೆ ಅಂತ. ಅತಿ ಹೆಚ್ಚು ಯಾವ ಜಿಲ್ಲೆಯಿಂದ ನಮ್ಮ ವಿಡಿಯೋನ ನೋಡ್ತಾರೆ ಅನ್ನೋದನ್ನು ಕೂಡ ನಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಮರೆಯದೆ ಕಾಮೆಂಟ್ ಮಾಡಿ ನಿಮ್ಮ ಜಿಲ್ಲೆಯ ಹೆಸರು. ಅದಾದ ತಕ್ಷಣ ನೀವು ಇಲ್ಲಿ ರೆಫರೆನ್ಸ್ ಕೊಡಬಹುದು ಸ್ನೇಹಿತರೆ. ಇಲ್ಲಿ ಕೆಲವೊಂದು ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಸೆಟ್ ಆಸ್ ಪೋಸ್ಟ್ ರೆಫರೆನ್ಸ್. ನೀವು ಹೇಗೆ ರೆಫರೆನ್ಸ್ ಕೊಡ್ತೀರಾ ಸ್ನೇಹಿತರೆ, ಅದೇ ರೀತಿ ನಿಮ್ಮ ಜಾಬ್ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೇ XYZ ಇಲ್ಲಿ ಆಳಂದ್ ಅಂತ ಇದೆ, ಆಳಂದ್ ಅಂತ ನಾ ಪ್ರೆಫರೆನ್ಸ್ 1 ಅಂತ ಸೆಲೆಕ್ಟ್ ಮಾಡಿದ್ರೆ ನಮ್ಮ ಜಾಬ್ ಕೂಡ ಮೊದಲ ಪ್ರೆಫರೆನ್ಸ್ ಆಳಂದ್ ಅಂತೆ ಇರುತ್ತೆ. ಈ ಪ್ರೆಫರೆನ್ಸ್ ವೇಯಲ್ಲಿ ನಿಮಗೆ ಎಲ್ಲ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಎಲ್ಲ ಪ್ರೆಫರೆನ್ಸಿಗೆ ನೀವು ನೋಡಬಹುದು ಕಲಬುರಗಿ ಜಿಲ್ಲೆಯಲ್ಲಿ 23 ಪ್ರೆಫರೆನ್ಸ್ಗಳು ನಾವು ಕೊಡಬಹುದು. ಈ ರೀತಿ ನೀವು ಎಲ್ಲ ಪ್ಲೇಸ್ಗಳನ್ನು ನೀವು ನೋಡಿಕೊಂಡು ನಿಮ್ಮ ಗೂಗಲ್ನಲ್ಲಿ ನೀವು ಕೂಡ ಸರ್ಚ್ ಮಾಡಬಹುದು. ಸರ್ಚ್ ಮಾಡಿ ನೀವು ನಿಧಾನಗತಿಯಲ್ಲಿ ಎಲ್ಲ ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ರೆಫರೆನ್ಸನ್ನು ಕೊಡಬೇಕು ಸ್ನೇಹಿತರೆ. ನೀವು ಕೂಡ ಸ್ನೇಹಿತರು ಇಲ್ಲಿ ನೋಡಬಹುದು, ನಾವು ರೆಫರೆನ್ಸನ್ನು ಕೊಟ್ಟಿದ್ದೇವೆ. ಇಲ್ಲಿ ಯಾವ ರೆಫರೆನ್ಸನ್ನು ಕೊಡ್ತೀವಲ್ವಾ, ಇಲ್ಲಿ ಕೆಳಗೆ ತೋರಿಸುತ್ತೆ ಪ್ರೆಫರೆನ್ಸ್ ಸಮರಿ ಅಂತ. ಇಲ್ಲಿ ನೀವು ನೋಡಬಹುದು ನಾವು ಕೂಡ 23 ಲೊಕೇಶನ್ಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ, ರೆಫರೆನ್ಸನ್ನು ಕೊಟ್ಟಿದ್ದೇವೆ. 1ನೇ ಪೇಜು, 2ನೇ ಪೇಜು, 3ನೇ ಪೇಜು, ಈ ರೀತಿ ರೆಫರೆನ್ಸನ್ನು ನೀವು ಕೂಡ ಕೊಡಬಹುದು. ಸೇವ್ ಆ್ಯಂಡ್ ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಅದು ರೆಫರೆನ್ಸ್ ಕೊಡುವ ವೇಳೆಯಲ್ಲಿ ನಿಮ್ಮ ಊರಿಗೆ ಅನುಗುಣವಾಗಿ ನೀವು ಸಮೀಪದ ಪ್ಲೇಸ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಫೋಟೋ ಮತ್ತು ಸಿಗ್ನೇಚರ್. ಸ್ನೇಹಿತರೆ ನೀವು ಇಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಅಡ್ಜಸ್ಟ್ ಮಾಡಿ ಇಲ್ಲಿ ಅಟ್ಯಾಚ್ ಮಾಡಿಕೊಳ್ಳಬಹುದು. ಇಲ್ಲಿ ನೀವು ಫೋಟೋ ಏನು ರೆಸಲ್ಯೂಷನ್ ಇರಬೇಕು ಇಲ್ಲಿ ನೀವು ನೋಡಿಕೊಳ್ಳಬಹುದು ಸ್ನೇಹಿತರೆ. ಇಲ್ಲಿ ನಿಮ್ಮದು ಇಮೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋತೀರಲ್ವ, ಅದ್ರದ್ದು ರೆಸಲ್ಯೂಷನ್ ಏನಿರಬೇಕು ಅನ್ನೋದು ಇಲ್ಲೆಲ್ಲ ತೋರಿಸ್ತಾ ಇದೆ. JPG 32ರಿಂದ 100 KB ಒಳಗೆ. ಅದಾಗಮಣ ರೆಕಮೆಂಡೆಡ್ ರೆಸಲ್ಯೂಷನ್ ಎಷ್ಟಿರಬೇಕು, ಅದಾಗಣ ಆಕ್ಸೆಪ್ಟ್ ರೇಷಿಯೋ ಏನಿರಬೇಕು, ಇವೆಲ್ಲ ಸಿಗ್ನೇಚರ್ ಮತ್ತು ಇದರ ಪ್ರಕಾರ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ನಾನು ಕೂಡ ಅಪ್ಲೋಡ್ ಮಾಡಿದ್ದೇನೆ.
ಸರ್ ನಮಗೆ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡುವಲ್ಲಿ ಕೆ.ಬಿ ಅಡ್ಜಸ್ಟ್ ಮಾಡುವಲ್ಲಿ ಸಮಸ್ಯೆ ಇದ್ದರೆ, ನಿಮಗೆ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಸ್ನೇಹಿತರೆ. ಆ ವೆಬ್ಸೈಟ್‌ನ ಲಿಂಕ್ ಓಪನ್ ಮಾಡೋ ಮೂಲಕ ನೀವು ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್‌ನ ರೆಸಲ್ಯೂಷನನ್ನು ಅಥವಾ ಕೆ.ಬಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಇಲ್ಲ ಸ್ನೇಹಿತರೆ. ನಿಮಗೆ ಹೆಲ್ಪ್ ಆಗಲಿ ಅಂತ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಕೊಡ್ತಾ ಇದ್ದೀನಿ. ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ನಿಮ್ಮ ಫೋಟೋ ಕೂಡ ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಅದಾದ ತಕ್ಷಣ ನೀವು ಇಲ್ಲಿ ಡಿಕ್ಲರೇಷನ್ ಇದೆ ಸ್ನೇಹಿತರೆ. ನೀಟಾಗಿ ಎಲ್ಲ ಡಿಕ್ಲರೇಷನ್‌ಗಳನ್ನು ನೀವು ಓದಿಕೊಳ್ಳಬೇಕು. ಓದಿಕೊಂಡ ನಂತರ ಇಲ್ಲಿ ನೀವು ಟಿಕ್ ಮಾಡಿಕೊಳ್ಳಬೇಕಾಗುತ್ತದೆ. ಟಿಕ್ ಮಾಡಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿಕೊಳ್ಳಬಹುದು. ಇಲ್ಲಿ ಈಗ ಫೈನಲ್ ಸ್ಟೇಜ್ ಇದೆ ಸ್ನೇಹಿತರೆ. ಇಲ್ಲಿ ನೀವು ನಿಮ್ಮ ಎಲ್ಲ ಸಂಪೂರ್ಣ ಡಾಟಾವನ್ನು ನೀವೇ ನೋಡಿಕೊಳ್ಳಬೇಕಾಗುತ್ತದೆ. ನೀಟಾಗಿ ಚೆಕ್ ಮಾಡಿಕೊಳ್ಳಬೇಕು. ಏನೇ ಇದ್ದಲ್ಲಿ ನೀವು ನೀಟಾಗಿ ಚೆಕ್ ಮಾಡಿಕೊಂಡು ಫೈನಲ್ ಸಬ್ಮಿಟ್ ಅನ್ನ ತೆಳಗಡೆ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ಸಬ್ಮಿಟ್ ಫಾರ್ ಅಪ್ಲಿಕೇಶನ್ ಅಂತ. ಇಲ್ಲ ಏನಾದ್ರು ಚೇಂಜಸ್ ಇದ್ದರೆ ನೀವೇನು ಮಾಡ್ಬೋದು, ಎಡಿಟ್ ಅಪ್ಲಿಕೇಶನ್. ಈಗೂ ಕೂಡ ಚಾನ್ಸ್ ಇದೆ ಸ್ನೇಹಿತರೆ. ಏನೇ ತಪ್ಪಿದ್ದಲ್ಲಿ ಎಡಿಟ್ ಅಪ್ಲಿಕೇಶನ್, ಎಲ್ಲ ಕರೆಕ್ಟ್ ಇದ್ದಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಬಹುದು. ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಸರ್ ಅಪ್ಲಿಕೇಶನ್ ಅನ್ನು ಸಬ್ಮಿಟ್ ಆಯಿತು. ಆದರೆ ನಾವು ಡೌನ್ಲೋಡ್ ಎಲ್ಲಿ ಮಾಡಿಕೊಳ್ಳಬೇಕು? ಡೌನ್ಲೋಡ್ ಮಾಡಿಕೊಳ್ಳೋಕ್ಕೆ ನೀವು ಇಲ್ಲಿ ಡ್ಯಾಶ್ ಬೋರ್ಡನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ಡ್ಯಾಶ್ ಬೋರ್ಡ್ನಲ್ಲಿ ಬಂದು ಮೈ ಅಪ್ಲಿಕೇಶನ್ನಲ್ಲಿ ಹೋಗಬೇಕು. ಇಲ್ಲಿ ಆಪ್ಷನ್ ಬಂದಿದೆ ಸ್ನೇಹಿತರೆ, ಆಕ್ಷನ್ ಅಂತ, ಡೌನ್ಲೋಡ್ PDF ಅಂತ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಮತ್ತು ನೀವು ನೋಡಬಹುದು ಸ್ನೇಹಿತರೆ, ನಮ್ಮ PDF ಕೂಡ ಡೌನ್ಲೋಡ್ ಆಗಿದೆ. ನಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದೆ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಮತ್ತು ಎಕ್ಸೆಲ್‌ನ ಟೆಕ್‌ನ ರಿಲೇಟೆಡ್ ಎಲ್ಲ ವಿಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಬಹುದು ಸ್ನೇಹಿತರೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್‌ನ ಜೊತೆಗೆ ಹೆಚ್ಚೆಚ್ಚು ಹಂಚಿಕೊಳ್ಳಿ. ಅವರು ಕೂಡ ಮನೆಯಲ್ಲಿಯೇ ಕುಳಿತುಕೊಂಡು ಅಪ್ಲಿಕೇಶನ್ ಹಾಕೋದನ್ನು ಕಲಿತುಕೊಳ್ಳಬಹುದು.